ನಾವು ಇವತ್ತು ಸಮಾಜದಲ್ಲಿ ಅಂದರೆ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ಕ್ಯಾಶ್ಲೆಸ್ ಅನ್ನುವಂಥ ಕಾನ್ಸೆಪ್ಟನ್ನು ತುಂಬ ಸ್ಟ್ರಾಂಗ್ ಆಗಿ ಆ್ಯಂಡ್ ಅದು ಪೇಪರ್ಲೆಸ್ಸೋ ಕ್ಯಾಶ್ಲೆಸ್ಸೋ ಈ ಥರದ್ದೆಲ್ಲ ಮಾಡ್ತಾರೆ. ಅವ್ರು ಅವತ್ತೇ ಯೋಚನೆ ಮಾಡಿದ್ರಲ್ಲ ಸರ್? ಹೌದೇ ಸರ್? ಸೊ ಅಂದರೆ ಅದು ಹುಟ್ಕೊಂಡಿದ್ದ ಕಾರಣ ಹೇಗೆ ಸರ್? ನೋಡಿ, ಅವರ ಸಂಪರ್ಕಗಳು ಏನಿತ್ತು ಅಂತ ಹೇಳಿದ್ರೆ, ನಾನು ಹೇಳೋದಲ್ಲ, ಅವರು ದೈವಿಕ ಸಂಪರ್ಕಗಳು ಭಾಳ ಜಾಸ್ತಿ ಇತ್ತು, ಗುರುಗಳ ಸಂಪರ್ಕ ಜಾಸ್ತಿ ಇತ್ತು. ಅವರು ಏನೇ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೂ ದೇರ್ ಹ್ಯಾಸ್ ಟು ಬಿ ಸಮ್ ಫಿಲಾಸಫಿಕಲ್ ಟಚ್ ಟು ಇಟ್ ಆ್ಯಂಡ್ ಫಿಲಾಸಫಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಟು ಇಟ್. ಹೌದು. ಪ್ಲಸ್ ಅದರಲ್ಲಿ ನಮ್ಮಲ್ಲಿ ಇರತಕ್ಕಂಥ ತಿಳುವಳಿಕೆಯಲ್ಲಿ ಅದು ಇನ್ಫ್ಲುಯೆನ್ಸ್ ಮಾಡುವಂಥ ಕೆಪಾಸಿಟಿ ನಮಗೆ ಬರಬೇಕು. ಅದು ಬಂದರೆ ಮಾತ್ರ ಏನಾಗತ್ತಂದ್ರೆ, ಈ ಮಾರ್ಗದಲ್ಲಿ ಏನಾಗತ್ತಂದರೆ, ಈ ಮಾರ್ಗದಲ್ಲಿ ಈ ಮಾರ್ಗ ಹೆಂಗಿದೆ ಅಂತ ಹೇಳಿದ್ರೆ, ಇದಕ್ಕೆ ಮುಂದಕ್ಕೆ ಹೋದಂಗೆ ಎಲೆಗಳು ಬಿಡ್ಕೊಂಡು ಬರ್ತಾ ಇರ್ತವೆ. ಬಿಡ್ಕೊಂಡು ಬರ್ತಾ ಇರೋವಾಗೇ ಅದೇನಾಗತ್ತಂದರೆ, ಅಲ್ಲಿ ದೇರ್ ಯು ಸ್ಟಾರ್ಟ್ ಜೀವನದ ಅನುಭವಗಳು ವಿಲ್ ಶೋ ಯು ದ ರೂಟ್ಸ್. ಹೌದು ಹೌದು ಸರ್. ಬಹಳಷ್ಟು ಜನ ಸಂಪರ್ಕ ಬರ್ತದೆ, ಅದರೊಳಗೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲ ಥರ ಜನ ಇರ್ತದೆ. ಅದೇ ಒಂದು ಇಟ್ ವಿಲ್ ಟ್ರೀಚ್, ಅದೇ ಒಂದು ಪಾಠ ಕಲಿಸ್ತದೆ. ಆ ಜೀವನನೇ ಒಂದು ಪಾಠ ಕಲಿಸ್ತದೆ. ಆ ಪಾಠದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದೇ ಇದು ಹೋಗೋದು, ಅದೇ ಮುಂದೆ ಹೋಗ್ಬಿಟ್ಟು ಗಾದೆ ಮಾತುಗಳು ಆಗೋದು. ಹೌದು ಸರ್. ಬಟ್ ಅವರಲ್ಲಿ ಯಾವತ್ತೂ ಇದು ನಾನು ಈ ಥರ ಅವನು, ನೀನು ಈ ಥರ ಅವನು, ಆ ಭೇದ ಭಾವ ಅಂತ ಹೇಳ್ಬಿಟ್ಟು ಯಾವತ್ತೂ ಇರಲಿಲ್ಲ. ಅವರಲ್ಲಿ ಇದ್ದಿದ್ದು ಏನಂತ ಹೇಳಿದ್ರೆ, ನಿನ್ನಲ್ಲಿ ಕೆಲಸ ಮಾಡೋ ಸಾಮರ್ಥ್ಯ ಇದ್ದರೆ ನೀನು ಕೆಲಸ ಮಾಡೋ ಸಾಮರ್ಥ್ಯದಲ್ಲಿ ನೀನು ತೊಡಕೋ, ನೀನು ದುಡಿಮೆ ಮಾಡು, ಸೋಂಬೇರಿಯಾಗಿ ಕೂತ್ಕೋಬೇಡ. ಆ್ಯಂಡ್ ಅವರು ಯಾವತ್ತೂ ಒಂದು ದಿವಸನೂ ಅವರು ನಾನು ರಿಲ್ಯಾಕ್ಸ್ ಮಾಡಬೇಕು, ಇಲ್ಲ ನಾನು ರೆಸ್ಟ್ ತೊಗೋಬೇಕು ಅಂತ ಹೇಳಿದವರು ಅಲ್ಲ. ಹೌದಾ? ಅಲ್ಲ. ಸೊ ನಾನು ಅದು ಅಂದ್ಕೊಳ್ತಾ ಇದ್ದೆ ಸರ್, ಏನು ಅವರು ಹಂಗಿದ್ರೆ ಮರ್ಕ್ಯೂರಿನಾ ಸರ್? ಅಲ್ಲ, ಇಟ್ ಈಸ್ ಈಸ್ ಲೈಫ್ ಸ್ಟೈಲ್. ನೋಡಿ, ಅವರು ಲೈಫ್ ಸ್ಟೈಲು, ಬೆಳಗ್ಗೆ ಅವರು ಬಂದುಬಿಟ್ರೆ ಮತ್ತೆ ರಾತ್ರಿ ಅವ್ರು ಎಷ್ಟು ಗಂಟೆ ಮನೆಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು, ದಟ್ ಈಸ್ ನಾಟ್ ದಿ ಥಿಂಗ್. ಬಟ್ ಅವರು ಈವನ್ ಇವಾಗ ಈ ಎಕ್ಸಾಂಪಲ್ಗೆ ಈ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇರುವಾಗೇ ಅವರು ಫೀಲ್ಡಲ್ಲಿ ಒಂದು ಸತಿ ನಿಂತ್ಕೊಂಡ್ಬಿಟ್ರೆ ಬೆಳಗಿಂದ ಸಾಯಂಕಾಲವರೆಗೂ ನಿಂತ್ಕೊಂಡಿರೋರು, ಅವ್ರ ಪಕ್ಕದಲ್ಲಿ ಕೆಲಸದವರೆಲ್ಲ ಕಾಲು ಅಲ್ಲಾಡ್ಸೋಕ್ಕೆ ಶುರು ಮಾಡೋರು. ಓಕೆ. ಸೊ ಅವ್ರು ಅಷ್ಟು ಫರ್ಮ್ ಆಗಿದ್ರು? ಅಷ್ಟು ಫರ್ಮ್. ಫಸ್ಟ್ ಆಫ್ ಆಲ್ ಅವರಲ್ಲಿ ಮೊದಲು ಈ ಡಿಡ್ ನಾಟ್ ಹ್ಯಾವ್ ಎನಿ ಡಿವಿಷನ್ ಆಸ್ ಸಚ್. ಅವರಲ್ಲೇನೆ ಏನಿತ್ತು, ನೀನು ಈ ಮೇ ಬಿ ಮಾನಿಟ್ರಿಲಿ ನಾನು ರಿಚ್ ಆಗಿದ್ದೀನಿ, ಮೈ ಕಂಫರ್ಟ್ಸ್ ಆರ್ ರಿಚ್ ಅಂತ ಹೇಳ್ಬಿಟ್ಟು ಭಾಳ ಜನ ತಿಳ್ಕೊಂಡಿರ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಲೈಫ್ ಸಿಸ್ಟಮ್, ಯು ವಾಸ್ ಅ ವೆರಿ ಬೇಸಿಕ್ ಸಿಂಪಲ್ ಪರ್ಸನ್. ಓಕೆ. ಇದೇ ಬೇಕು, ಹೀಗೆ ಬೇಕು ಅಂತ ಹೇಳ್ಬಿಟ್ಟು ಯಾವುದು ಆ ಥರ ಇರಲಿಲ್ಲ. ಬಟ್ ಅವರು ಏನಂದರೆ, ಒಂದು ಹಿ ಹ್ಯಾಡ್ ಯೂನಿಫಾರ್ಮಿಟಿ. ಅವ್ರ ಹತ್ರ ಯಾರೇ ಬಂದ್ರೂ ಅದು ಅವರು ನನ್ನ ಜಾತಿ ಶ್ರೇಷ್ಠ, ನಿನ್ನ ಜಾತಿ ಶ್ರೇಷ್ಠ ಅಂತ ಅದು ಬಂದರೆ ಅವರು ಅದಕ್ಕೆ ತಿರಸ್ಕಾರ ಮಾಡ್ಬೋದು. ಐ ರೆಸ್ಪೆಕ್ಟ್ ಯು, ಬಟ್ ದಿ ವರ್ಲ್ಡ್ ಈಸ್ ಒನ್. ಅವರು ಹಿ ಹ್ಯಾಸ್ ಆಲ್ಸೋ ಲಾಟ್ ಆಫ್, ಅವರು ಡ್ರಾಮಾ ಮಾಡಿದ್ದಾರೆ, ಸಂಗೀತ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹಾರ್ಮೋನಿಯಂ ಚೆನ್ನಾಗಿ ನುಡಿಸ್ತಾ ಇದ್ರು, ಎಲ್ಲ ನುಡಿಸ್ತಾ ಇದ್ರು. ಮತ್ತು ಅವ್ರ ಸಂಗಾತಿನೂ ಹಂಗೆ ಇತ್ತು. ಅಂದರೆ ಎಲ್ಲ ಥರ ಜನ ಅವ್ರ ಹತ್ರ ಸಂಪರ್ಕದಲ್ಲಿ ಇರ್ತಾಯಿದ್ರು. ಇದು ಓಕೆ. ವೆದರ್ ಇಟ್ ಈಸ್ ಐ ಹ್ಯಾವ್ ಸೀನ್ ದಿ ಮೋಸ್ಟ್ ಡೌನ್ ಥ್ರಾಡನ್ ಪೀಪಲ್ ಆ್ಯಂಡ್ ದಿ ಹೈಯೆಸ್ಟ್ ಆಫ್ ಕ್ವಾಲಿಫೈಡ್ ಪರ್ಸನ್ಸ್ ಆಲ್ಸೋ ಐ ಹ್ಯಾವ್ ಸೀನ್. ಬಟ್ ಈ ವಾಸ್ ಇನ್ ಜನರಲ್ ನಾನು ಹೇಳಬೇಕಾದ್ರೆ, ಈ ಹ್ಯಾಡ್ ಎನ್ ಅಫಿನಿಟಿ ಫಾರ್ ಎವ್ರಿ ಒನ್. he had an affinity for everyone, and he bluntly refused anything, like, okay, yaradru nan casteism nan hingide hangide. No, that was not his game. So he would always say that all the thing, the humanity is one. ಅದು ಯಾರೇ ಇರ್ಬೋದು, ಆ ಕ್ರಿಶ್ಚಿಯನ್ನೇ ಇರ್ಬೋದು, ಮುಸ್ಲಿಮೇ ಇರ್ಬೋದು, ಯಾರೇ ಬಂದ್ರೂ ದೇರ್ ವಾಸ್ ನೋ ಡಿಫ್ರೆನ್ಸಿಯೇಷನ್. ಎವ್ರಿಬಡಿ ಹಿ ಯೂಸ್ ಟು ರೆಸ್ಪೆಕ್ಟ್ ದ ಸೇಮ್ ಥಿಂಗ್ ಆ್ಯಂಡ್ ಅದರ್ ಥಿಂಗ್ ದಟ್. ಅಲ್ಲೇ ಯಾರೇ ಗುರುಗಳು ಬಂದಿರ್ಬೋದು, ಯಾರೇ ಬಂದು ಅವ್ರ ಮನೆಗಳಿಗೂ ಬಂದಿರ್ಬೋದು, ಎಲ್ಲ ಆಗಿರ್ಬೋದು, ಜೈನರಿರ್ಬೋದು. ಬಟ್ ದೇರ್ ಅಟ್ಲೀಸ್ಟ್ ಐ ಹ್ಯಾವ್ ನಾಟ್ ಸೀನ್ ಎನಿ ಡಿಫರೆನ್ಸಸ್ ಆಫ್ ಮೀಟಿಂಗ್ ಆರ್ ಎನಿ ಡಿಫರೆನ್ಷಿಯಲ್ ಇನ್ಫಾರ್ಮೇಷನ್ ಆರ್ ಡಿಫರೆನ್ಷಿಯಲ್ ಡಿಸ್ಕಷನ್ ಆನ್ ದೀಸ್ ಪರ್ಟಿಕ್ಯುಲರ್ ಟಾಪಿಕ್ಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಗ್ರೇಟ್ ಸರ್. ಅವ್ರ ಥಾಟ್ ಪ್ರಾಸೆಸ್ಸೇ ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ. ನೋಡಿ, ಎಲ್ಲನೂ ಇದ್ದರೂ ಕೂಡ ಐ ವಾಂಟ್ ಟು ಬಿ ವೆರಿ ಸಿಂಪಲ್ ಅಂತ. ನೀವು ಕೆಲಸದ ವಿಚಾರ ಹೇಳ್ತಾ ಇದ್ರಿ, ಅವರು ಬೇರೆಯವರೆಲ್ಲ ಕೈ ಕಾಲು ಆಡಿಸೋರು, ಇವರು ಫರ್ಮ್ ಆಗಿ ನಿಲ್ತಿದ್ರು ಅಂತ.
ಬೇರೆಯವ್ರು ಮಾತಾಡ್ತಾ ಹೇಳ್ತಾ ಇದ್ದಿದ್ದ ವಿಚಾರಗಳನ್ನ ನಾನು ಕೇಳ್ತಾ ಇದ್ದೆ. ಈಗ ಯಾರಿಗೋ ಒಬ್ರಿಗೆ ಏನೋ ಸಮಸ್ಯೆ ಅಂತ ಹೇಳಿದಾಗ, ಅವ್ರಿಗೆ ಯಾರಿಗೋ ಒಂದು ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ಆ ಮನೆ ಆಗ್ತಾ ಇದೆಯಾ ಇಲ್ವಾ ಸೊ ಅಂತ ಹೇಳಿ ಸ್ವತಃ ಅವರೇ ಹೋಗಿ ನೋಡ್ತಾ ಇದ್ರು ಆ ಜಾಗಕ್ಕೆ. ಆ ಥರದ್ದು ಹೌದು, ಇಟ್ ಇಸ್ ದೇರ್. ಇವಾಗ ಯಾರೋ ಒಬ್ಬರು ಮೆಡಿಕಲ್ ಏಡ್ ಅಂತ ಬರ್ತಾರೆ ಅವ್ರು. ಇವಾಗ ಅವರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಅವರು ಹಾಸ್ಪಿಟಲ್ನಲ್ಲಿ ಇದ್ದಾರೆ, ಇಂಥ ವಾರ್ಡಲ್ಲಿ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಅವ್ರು ಏನು ಮಾಡ್ತಾಯಿದ್ರು, ಇಮಿಡಿಯೇಟಾಗಿ ಒಬ್ರಿಗೆ ಅವ್ರ ಅಸಿಸ್ಟೆಂಟ್ ಫೋನ್ ಮಾಡಿಬಿಟ್ಟು ಅವರು ಹಾಸ್ಪಿಟ್ಲಿಗೆ ಕಳಿಸೋರು. ಹಾಸ್ಪಿಟ್ಲ್ ಕಳಿಸ್ಬಿಟ್ಟು ಆ ವಾರ್ಡಲ್ಲಿ ಆ ಪೇಷಂಟ್ ಇದ್ದಾರಾ ಇಲ್ಲ ಅಂತ ಹೇಳ್ಬಿಟ್ಟು ಅದು ಭಾಳಷ್ಟು ಸತಿ ಏನಾಗ್ತಾಯಿತ್ತು ಅಂತಂದ್ರೆ, ಆ ಪೇಷಂಟ್ ಆ ಹೆಸರಲ್ಲಿ ಇರ್ತಾನೂ ಇರಲಿಲ್ಲ, ಆ ವಾರ್ಡ್ನಲ್ಲಿ ಆ ಪೇಷಂಟ್ ಇರ್ತಾನೂ ಇರಲಿಲ್ಲ. ಹೌದಾ? ಹೌದು. ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಭಾಳ ಇರ್ತದೆ. ಬಟ್ ಅಲ್ಲಿ ಪೇಷಂಟ್ ಅಲ್ಲಿ ಇರ್ತಾ ಇತ್ತು ಅಂತ ಹೇಳಿದ್ರೆ, ದೆನ್ ದಿ ಡಾಕ್ಟರ್ಸ್ ವುಡ್ ಬಿ ಟೇಕನ್ ಇನ್ ಟು ಕಾನ್ಫಿಡೆನ್ಸ್. ಅವ್ರಿಗೆ ಏನು ಬೇಕು, ಏನು ಟ್ರೀಟ್ಮೆಂಟ್ ಆಗಬೇಕು, ಏನಿಲ್ಲ ಅಂತ ಹೇಳ್ಬಿಟ್ಟು ಎವ್ರಿಥಿಂಗ್ ವುಡ್ ಬಿ ಅಟೆಂಡೆಡ್. ಆ್ಯಂಡ್ ಇವತ್ತೂ ಅದು ಆಗ್ತಾ ಇದೆ. ಈ ಥರ ಈವನ್ ಟುಡೇ ಇಟ್ ಈಸ್ ಬೀಯಿಂಗ್ ಫಾಲೋಡ್. ಈ ಥರ ಏನಾದರೂ ಒಂದು ರಿಕ್ವೆಸ್ಟ್ ಬಂದರೆ ದಟ್ ಈಸ್ ಬೀಯಿಂಗ್ ಮೆಟ್ ಬೈ ಪ್ರಾಪರ್ ಸ್ಕ್ರೂಟಿನಿ. ಪ್ಲಸ್ ನಮ್ಮ ಕಮ್ಯುನಿಟಿನಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಎಸ್ಪೆಷಲಿ ಐ ಕ್ಯಾನ್ ಟೆಲ್ ಯು ದ್ಯಾಟ್ ಇನ್ ಅವರ್ ಕಮ್ಯುನಿಟಿ ಎನಿಬಡಿ ನೀಡಿಂಗ್ ಬ್ಲಡ್, ಇಟ್ ಈಸ್ ಅವೈಲಬಲ್ ಟು ಎನಿ ಆಫ್ ಅವರ್ ಕಮ್ಯುನಿಟಿ ಪರ್ಸನ್ ವಿತಿನ್ 3 minutes ಆಫ್ ಅ ಕಾಲ್. ವಾವ್, ಹೌದಾ? ನಮ್ಮದು ಒಂದು ಬ್ಲಡ್ ಗ್ರೂಪ್ ಅಂತಲೇ ಒಂದು ಅಸೋಸಿಯೇಷನ್ ಇದೆ ನಮ್ಮದು, ಯಂಗ್ಸ್ಟರ್ಸ್ ಗ್ರೂಪು. ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ 24/7 ದೇ ಆರ್ ಅವೈಲಬಲ್. ಸ್ನೇಹಿತರೆ, ಶ್ರೀಹರಿ ಖೋಡೆಯವರ ಬಗ್ಗೆ ಅಥವಾ ಅವ್ರ ಮನೆತನದ ಬಗ್ಗೆ ಮತ್ತು ಕಬಾಡಿಯವ್ರ ಮನೆತನದ ಬಗ್ಗೆ ಈ ಎರಡೂ ಕುಟುಂಬಗಳ ವಿಚಾರಗಳನ್ನು ಮಾತಾಡಬೇಕಾದ್ರೆ ನನಗೆ ಒಂದಂತೂ ಅರ್ಥ ಆಗಿದ್ದೇನಂತ ಹೇಳಿದ್ರೆ, ಎಲ್ಲ ಇದೆ, ಸಿಕ್ಕಾಪಟ್ಟೆ ಅಂದರೆ ಎಕ್ಸ್ಟ್ರೀಮ್ ಲೆವೆಲಿನ ರಿಚ್ನೆಸ್ ಇದೆ. ಆದರೆ ಆ ರಿಚ್ನೆಸ್ನ ಯಾವತ್ತೂ ಕೂಡ ಎಲ್ಲೂ ತೋರಿಸ್ಕೊಳ್ದೆ ಸಮಾಜಕ್ಕೆ ನಾನು ಹೇಗಿರಬೇಕು ಆ್ಯಂಡ್ ಸಿಂಪಲ್ ಲೈಫ್, ಸರಳವಾಗಿದ್ದಷ್ಟು ಚಂದ, ಮತ್ತು ನನ್ನ ಕೈಯಿಂದ ಎಷ್ಟು ಸಹಾಯ ಮಾಡೋಕ್ಕಾಗತ್ತೆ ಅಷ್ಟು ಸಹಾಯ ಮಾಡಬೇಕು, ಈ ಒಳ್ಳೆ ಮನಸ್ಥಿತಿಯ ವಿಚಾರಗಳನ್ನು ನೋಡಿದಾಗ ನಾವೆಲ್ಲರೂ ಯಾಕೆ ಯಾವುದೇದೋ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ಹಮ್ಮು ಬಿಮ್ಮಲ್ಲಿ ಓಡಾಡ್ತೀವಿ ಅಂತ ಅನ್ಸತ್ತಲ್ವ? ನನಗಂತೂ ಅದು ಅನ್ನಿಸ್ತಾ ಇದೆ, ನಿಮಗೂ ಅದು ಅನ್ನಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಕಡೆ ಪಕ್ಷ ಇಂಥ ಸಂಚಿಕೆಗಳು, ಇಂಥ ವ್ಯಕ್ತಿತ್ವಗಳ ಜೊತೆ ಮಾತಾಡಬೇಕಾದ್ರೆ, ಜೊತೆಗೆ ಇಲ್ಲಿ ಇದ್ದು ಸಾಧನೆ ಮಾಡಿದಂಥ ಆ ವ್ಯಕ್ತಿಗಳ ಬಗ್ಗೆ ಮಾತನಾಡಬೇಕಾದ್ರೆ ಅವರ ಒಂದಷ್ಟು ವಿಚಾರಗಳು ನಮಗೆ ಇನ್ಸ್ಪೈರ್ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಮೇ ಬಿ ಅದು ನಿಮಗೆ ಇನ್ಸ್ಪೈರ್ ಆಗ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಬಿಕಾಸ್ ನಾನು ಕೇಳಿದ್ದು ನೋಡಿದ್ದ ಶ್ರೀಹರಿ ಖೋಡೆಯ ಒಂದು ಸಣ್ಣ ಪಾರ್ಟ್ ಅಷ್ಟೇ. ಆದರೆ ಅವರ ಸಿಕ್ಕಾಪಟ್ಟೆ ಬೃಹದಾಕಾರವಾದಂಥ ಕೆಲಸಗಳ ವಿಚಾರದ ಬಗ್ಗೆ ಸರ್ ಮಾತಾಡ್ತಾನೆ ಇದ್ದಾರೆ, ಹೇಳ್ತಾನೆ ಇದ್ದಾರೆ. ಆ್ಯಂಡ್ ಸರ್ ಫೈನ್, ನಾವು ಅವಾಗಲೇ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ್ವಿ. ಅಂದರೆ ಎಲ್ಲ ಮನೆಯಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡ್ತಾಯಿದ್ರು, ಯಾವುದೇ ಕಾರಣಕ್ಕೂ ಅದು ಬೇಡ ಅನ್ನೋ ಕಾರಣಕ್ಕೆ ಅಂತ. ಬಟ್ ಇಷ್ಟಾದರೂ ಕೂಡ ಮಧ್ಯದಲ್ಲಿ ಒಂದು ಅವ್ರದ್ದೇ ಆದಂಥ ಒಂದು ಪಕ್ಷ ಸ್ಥಾಪನೆ ಮಾಡೋ ಸಂಘಟನೆ ಮಾಡಿರ್ತಾರಲ್ಲ, ಆ ವಿಚಾರದ ಬಗ್ಗೆ ಹೇಳಿ ಸರ್. ನೋಡಿ, ಅದು ಒಂದು ಕಾಲದಲ್ಲಿ ನಾವು ಅದು ಪೂರಕವಾಗಿ ಒಂದು ಇನ್ಸ್ಟೆನ್ಸ್ ಆಗತ್ತೆ. ನಾವು ಹರಿಖೋಡೆಯವ್ರು ಏನು ಮಾಡಿದ್ರು ಅಂದರೆ, ಒಂದು ಅಖಿಲ ಕರ್ನಾಟಕ ಕ್ಷತ್ರಿಯ ಮಹಾಸಭಾ ಅಂತ ಹೇಳ್ಬಿಟ್ಟು ಒಂದು ಆರ್ಗನೈಸೇಷನ್ ಶುರು ಮಾಡ್ತಾರೆ. ಏಪ್ರಿಲ್ 21, 2000 ಹುಬ್ಳಿನಲ್ಲಿ ಒಂದು ಸಂಘಟನೆ ಆಗತ್ತೆ. ಅಲ್ಲಿ ಒಂದು 32 ಕ್ಷತ್ರಿಯ ಪಂಗಡಗಳು ಎಲ್ಲ ಒಟ್ಟಾಗಿ ಸೇರಿಕೊಂಡು ಒಂದು ಬೃಹತ್ ಸಮಾವೇಶ ಒಂದು ಆಗತ್ತೆ. ಆ ಸಮಾವೇಶದಲ್ಲಿ ಸುಮಾರು ಒಂದು 2.5 ಲಕ್ಷ ಜನ ಇರ್ತಾರೆ. ಅದು ಆರ್ಗನೈಸ್ ಮಾಡಿಬಿಟ್ಟು ಆವತ್ತು ಅಲ್ಲೇ ಒಂದು ಸಂಕಲ್ಪದಿಂದ ಒಂದು ನಿರ್ಧಾರ ಆಗತ್ತೆ. ನಾವು ಪೊಲಿಟಿಕಲಿ ನಮ್ಮ ಕ್ಷತ್ರಿಯ ಸಮಾಜ ಮುಂದೆ ಬರಬೇಕು, ಅದಕ್ಕೇನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಫೌಂಡೇಶನ್ ಹಾಕಬೇಕು ಅಂತ ಹೇಳ್ಬಿಟ್ಟು ಆವಾಗ ಅವರು ಡಿಸೈಡ್ ಮಾಡಿಕೊಂಡು ಈ ಥರ ಒಂದು ಪಕ್ಷ ಮಾಡೋಣ ಅಂತ ಹೇಳ್ಬಿಟ್ಟು ಆವಾಗ ಈ ದೇವರಾಜ್ ಅರಸ್ ಒಂದು ಪಾರ್ಟಿ ಹೆಸರು ಇಟ್ಕೊಂಡು ಅವರು ಒಂದು ಪಕ್ಷ ಆರಂಭ ಮಾಡ್ತಾರೆ. ಆರಂಭ ಮಾಡುವ ಹಂತದಲ್ಲಿ ನಾನಿದ್ದೆ. ಆಮೇಲೆ ನಾನು ಅದ್ರ ಬಗ್ಗೆ ನಾನು ಇರಲಿಲ್ಲ. ಸೊ ಆಮೇಲೆ ಅವರು ಚುನಾವಣೆಯಲ್ಲಿ ಭಾಳಷ್ಟು ಜನಕ್ಕೆ ಟಿಕೆಟು ಕೊಟ್ಟಿರ್ತಾರೆ, ಆದರೆ ಅದರೊಳಗೆ ಯಾರೂ ಗೆಲುವು ಸಾಧನೆ ಮಾಡೋಕ್ಕಾಗೋದಿಲ್ಲ. ಸೊ ಅದು ಮುಂದೆ ಏನಾಯಿತು ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲದೆ ಕಾರಣದಲ್ಲಿ ನಾನು ನೋ ಪ್ರಾಬ್ಲಮ್. ಬಟ್ ಅಂದರೆ ಅಂಥದ್ದೊಂದು ಸಣ್ಣ ಪ್ರಯತ್ನ ನಡೆದಿತ್ತು. ಹೌದು. ಅಂದರೆ ಒಂದು ಆ ನಾಯಕನ ಬಗ್ಗೆ ಇದ್ದಂಥ ಗೌರವ,
ಸೊ ಇನ್ನೊಂದು ರಾಜಕೀಯವಾಗಿ ಈ ಸಮುದಾಯಕ್ಕೆ ಏನಾದರೂ ಒಂದು ಒಳ್ಳೆ ಅಸ್ತಿತ್ವ ಸಿಕ್ಕಿದ್ರೆ ಇನ್ನೊಂದಷ್ಟು ಕೆಲಸ ಮಾಡ್ಬೋದು ಅನ್ನೋ ಅದರೊಳಗೆ ವಿಚಾರಗಳು. ಈ ಕ್ಷತ್ರಿಯ ಪಂಗಡಗಳು ಏನಿದೆ ಅದು ಎಲ್ಲ ಒಟ್ಟಾಗಿ ಒಂದು ಸಾಧನೆ ಮಾಡಬೇಕು, ಒಂದು ಸಾಧನೆ ಇಟ್ಬಿಟ್ಟು ಮುಂದೆ ಹೋಗಬೇಕು ಅಂತ ಆ ಗುರಿ ಇಟ್ಕೊಂಡು ಅದು ಮಾಡಿರ್ತಕ್ಕಂಥ ಪ್ರಯತ್ನ. ಓಕೆ ಓಕೆ ಸರ್, ಅಂದರೆ ಐ ಥಿಂಕ್ ನನಗೆ ನೀವು ಹೇಳ್ತಾ ಇರೋ ವಿಚಾರಗಳನ್ನು ಗಮನಿಸಿದಾಗ ಎಲ್ಲ ಕಡೆನೂ ಎಲ್ಲದರಲ್ಲೂ ಅವರು ಸಕ್ಸಸ್ ರೇಟೇ ಜಾಸ್ತಿ ಇದೆ. ಸೊ ಒಂದು ರಾಜಕೀಯವಾಗಿ ಬಹುಶಃ ಮುಂಚೆನೂ ಆಲೋಚನೆ ಮಾಡಿದಾಗ ಬೇಡ ಅಂತ ಮನೇಲೆಲ್ಲ ಅಂದಿದ್ರು, ಬಟ್ ಯಾವುದೋ ಕಾರಣಕ್ಕೆ ಅದು ಬಂದರು ರಾಜಕೀಯಕ್ಕೆ, ಬಟ್ ಅದು ಇಟ್ ಡಿಡ್ ನಾಟ್ ಹ್ಯಾಪನ್. ಬಟ್ ಆದರೆ ಎಲ್ಲರಿಗೂ ಬೇಕಾದವರಾದರು ಅವರು. ಸೊ ಈ ನಿಟ್ಟಿನಲ್ಲಿ ಗಮನಿಸಿದಾಗ ಅವರು ಬಿಸ್ನೆಸ್ ವೈಸು ನೋಡಿದಾಗಲೂ ಕೂಡ ತುಂಬ ಬಿಸ್ನೆಸ್ಗಳನ್ನ ಮಾಡ್ತಾ ಬರ್ತಾರೆ. ಪೇಪರ್ ಬಿಸ್ನೆಸ್ ಇರ್ಬೋದು, ಗ್ಲಾಸ್ ಇರ್ಬೋದು, ಬೇರೆ ಬೇರೆ ಇಂಡಸ್ಟ್ರೀಸು. ಸೊ ಈಗಂದರೆ ಆ್ಯಕ್ಚುಲಿ ಖೋಡೆ ಅನ್ನುವ ಹೆಸರಿನ ಜೊತೆಗೆ ಅವರು ಆರಂಭ ಮಾಡಿದಂಥ ಸುಮಾರು ಏನಿದೆಯಲ್ಲ ದೊಡ್ಡ ಲಿಸ್ಟು, ಅದರಲ್ಲಿ ಯಾವುದ್ಯಾವುದು ಇವಾಗ ಇದೆ ಸರ್, ಹೇಳ್ಬೋದು ಅದು? ಇವಾಗ ಇರೋದು ನೋಡಿ, ಪ್ರಮುಖವಾಗಿ ದೇ ಹ್ಯಾವ್ ಪುಟ್ ದೇರ್ ಪ್ರಯಾರಿಟೀಸ್ ಆನ್ 2 or 3 ಏರಿಯಾಸ್. ಇವಾಗ ಏನಂತ ಹೇಳಿದ್ರೆ ಅವರು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ನಲ್ಲಿ ಭಾಳ ಮುಂದಾಗಿದ್ದಾರೆ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಅವರು ಈ ಮದ್ಯಪಾನದ್ದು ಏನು ಮಾಡ್ತಾ ಇದ್ರು, ಮೀನ್ಸ್ ಅದು ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ಅಂತ IMFL ಅಂತ ಹೇಳಿ, ಅದರೊಳಗೆ ಅವರು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಓಕೆ. ಆಮೇಲೆ ಈ ಫ್ಲೋರಿಕಲ್ಚರು ಅದರೊಳಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಮತ್ತು ಹಲವಾರು ಬೇರೆ ಇಂಡಸ್ಟ್ರೀಸ್ನಲ್ಲಿ ಅವರು ಇದ್ದಾರೆ. ಇವಾಗ ಇತ್ತೀಚೆಗೆ ಅವರು ದೇ ಆರ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ದೇರ್ ಲಿಕ್ಕರ್ ಇಂಡಸ್ಟ್ರಿ, ಕಮಿಂಗ್ ಔಟ್ ವಿತ್ ನ್ಯೂಯರ್ ವರ್ಷನ್ಸ್ ಆಫ್ liquors and with improved packaging and improved availability across the stores. And within a short time you can again see the house of Codes with flying colors. ವಾವ್, ಸೂಪರ್ ಸರ್, ಸೂಪರ್. ಅದಾಗಲಿ ಸರ್, ಯಾಕಂದರೆ ಯಾವುದೋ ಒಂದು ಉದ್ದೇಶಕ್ಕೆ ಅವ್ರು ಅಂಥ ಕೆಲಸ ಮಾಡ್ತಾ ಇದ್ದಿದ್ರೆ ಬಹುಶಃ ಯಾರೂ ಒಳ್ಳೇದಾಗಲಿ ಅಂತ ಮಾತಾಡ್ತಿರ್ಲಿಲ್ಲ. ಆದರೆ ಅವ್ರು ನಿಜವಾಗ್ಲೂ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಸಮಾಜಕ್ಕೆ ಕೊಟ್ಟಿದ್ದಾರಲ್ಲ ಕೊಡುಗೆಗಳನ್ನು, ಅದೆಲ್ಲ ಗಮನಿಸಿ ಎಲ್ಲರೂ ಖುಷಿಯಿಂದ ಹೇಳ್ತಾರೆ ಎಸ್ ಇಟ್ ಶುಡ್ ಬ್ಯಾಂಗ್ ಅಗೈನ್ ಅನ್ನೋ ಥರ. ಫೈನ್ ಸರ್, ಈಗ ನೀವು ಅವರ ಏನೇನು ಇನ್ವಾಲ್ವ್ ಆಗಿದ್ರು ಅನ್ನೋದ್ರಲ್ಲಿ ಇನ್ನೊಂದು ಮೇಜರ್ ಪಾರ್ಟ್ ಇದೆ ಸರ್. ಅಂದರೆ ಎಂಟರ್ಟೈನ್ಮೆಂಟ್ ಅಂತ ಬಂದಿದ ತಕ್ಷಣ ತುಂಬ ಜನಕ್ಕೆ ಬೇಕಾಗಿರೋದು ಅಂತ ಹೇಳಿದ್ರೆ ಒಂದಷ್ಟು ಸಿನಿಮಾ ನೋಡಬೇಕು, ಇಲ್ಲ ಒಂದಷ್ಟು ಹಾಡುಗಳನ್ನು ಕೇಳಬೇಕು ಅಂತ. ಅಂದರೆ ಆಗಲೇ ನೀವು ಮಾತಾಡ್ತಾನೆ ಹೇಳಿದ್ರಿ, ಕವನಗಳನ್ನು ಅವರು ಬರೀತಾ ಇದ್ರು ಆ್ಯಂಡ್ ತುಂಬ ಹಾಡುಗಳನ್ನು ಬೇರೆ ಬೇರೆ ಸಂತರ ಹಾಡುಗಳನ್ನು ಕಂಪೋಸ್ ಮಾಡಿಸಿ CD-ಗಳನ್ನು ಕೆಸೆಟ್ಗಳನ್ನು ತರೋದು, ಇದೆಲ್ಲ ಒಂದು ದೊಡ್ಡ ಜರ್ನಿ ಅದು ಮಾಡಿ ತುಂಬ ಜನ ಕಲಾವಿದರು ಇವತ್ತು ಮಾತಾಡಬೇಕಾದ್ರೆ ಸರ್, ನಾನು ವೈಯಕ್ತಿಕವಾಗಿ ಐ ಫೆಲ್ಟ್ ಇಟ್. ಏನಂತ ಹೇಳಿದ್ರೆ, ಅಯ್ಯೋ ಯಜಮಾನ್ರಿದ್ದಾಗ ಕಾಲ ಅದು ಬೇರೆಯೇ ಇತ್ತು, ಯಜಮಾನರು ಹಂಗೆ ಮಾಡಿಸ್ತಾಯಿದ್ರು, ಹಿಂಗೆ ಮಾಡ್ತಾಯಿದ್ರು, ಕಾರ್ಯಕ್ರಮ ಮಾಡ್ತಾಯಿದ್ರು, ರೆಕಾರ್ಡಿಂಗ್ ಕರೆಸ್ತಾಯಿದ್ರು, ಈ ಥರದ್ದೆಲ್ಲ ತುಂಬ ಹೇಳ್ತಾ ಇದ್ದಾರೆ ಸರ್. ನೀವು ಕಲಾವಿದರು ಅಂತ ಬಂದಾಗ ಕಲಾವಿದರ ಒಡನಾಟ ಇವತ್ತು ಕುಟುಂಬಕ್ಕೆ ಯಾರ್ಯಾರ್ದು ಇದೆ ಸರ್? ನಿಮಗೆ ಯಾರಾದರೂ ವೈಯಕ್ತಿಕವಾಗಿ ಇದೆಯಾ ಸರ್ ಒಡನಾಟ? ನೋಡಿ, ಇದು ಈ ಯಾವುದೇ ಒಂದು ಕುಟುಂಬದಲ್ಲಿ ಒಂದು ಎರ ಅಂತ ಬಂದೇ ಬರ್ತದೆ. ಹೌದು. ಬಟ್ ಅದನ್ನು ನಾವು ಕಂಪೇರ್ ಮಾಡಿಬಿಟ್ಟು ಹಳೇದು ಹಂಗಿತ್ತು ಇವತ್ತು ಹಿಂಗಿತ್ತು ಅಂತ ಹೇಳೋದು ತಪ್ಪಾಗತ್ತೆ. ಇವತ್ತೇನಿದೆಯೋ, ಯಾವ ರೀತಿ ಇದೆಯೋ, ಯಾವ ರೀತಿ ನಡ್ಕೊಂಡು ಹೋಗಬೇಕು ಅದನ್ನು ಗಮನ ಕೊಡಬೇಕೆ ವಿನಃ ಅವರಲ್ಲಿ ಆ ಟ್ಯಾಲೆಂಟ್ ಇತ್ತು, ಆ ಟ್ಯಾಲೆಂಟು ಅವ್ರ ಮಕ್ಕಳಲ್ಲೂ ಇರ್ಬೋದು, ಇವತ್ತಿಲ್ಲ ನಾಳೆ ತೋರಿಸ್ಕೊಳುತ್ತೆ ಅದು. ಬಟ್ ಅವರಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಒಂದು ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ಮುಟ್ಟಿಸ್ಬೇಕು, ಏನೋ ಒಂದು ಹಿತವಚನ ಒಂದು ಮುಟ್ಟಿಸ್ಬೇಕು ಅಂತ ಇದ್ದರೆ, ಅವ್ರಿಗೆ ಯಾವುದಾದ್ರೂ ಒಂದು ಮನಸ್ಸಿಗೆ ತಟ್ಟದಂಗೆ ಯಾವುದಾದ್ರು ಇರ್ತಾ ಇದ್ದರೆ ಅದನ್ನು ಅವರು ಪೂರೈಸ್ತಾ ಇದ್ರು. ಅದೇ ಶಿಶ್ನಾಳ್ ಶರೀಫ ಇರ್ಬೋದು, ನಾಗಮಂಡಲ ಇರ್ಬೋದು, ಮೈಸೂರು ಮಲ್ಲಿಗೆ ಇರ್ಬೋದು, ಅದರದ್ದೇ ಆದಂಥ ಒಂದು ಛಾಪು ಸಿನಿಮಾ ರಂಗದಲ್ಲಿ ಕೂಡ ಬಿಟ್ಟಿದೆ ಅದು. ನಿಜ ಸರ್, ಹೌದು. ಯಾಕೆಂದರೆ ನೋಡಿ, ಸಿನಿಮಾಗಳು ಅಂತ ಬಂದಾಗ ನಿರ್ಮಾಣ ಮಾಡಬೇಕಾದ್ರೆ ಹಿಂದೆ ಮುಂದೆ ನೋಡೋದು, ಅಥವಾ ಅಕಸ್ಮಾತ್ ನಾನು ದುಡ್ಡು ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಮರ್ಷಿಯಲ್ ಸಿನಿಮಾಗಳಿಗೆ ದುಡ್ಡು ಹಾಕೋಣ. ಸೊ ಕಮರ್ಷಿಯಲ್ ಸಿನಿಮಾಗೆ ಹಾಕಿದ ತಕ್ಷಣ ಸಿಕ್ಕಾಪಟ್ಟೆ ಬ್ಲಾಕ್ ಬಸ್ಟರ್ ಆಗಿಬಿಟ್ಟು ನಾನು ದುಡ್ಡು ಬಾಚ್ಬೋದು, ಚೆನ್ನಾಗಿ ತುಂಬ ದುಡ್ಡು ಮಿಂಟ್ ಮಾಡ್ಬೋದು ಅನ್ನೋ ಪರಿಕಲ್ಪನೆಯಲ್ಲೇ ತುಂಬ ಜನ ಸಿನಿಮಾದ ಪ್ರೊಡಕ್ಷನ್ ಕಡೆಗೆ ಯೋಚನೆ ಮಾಡ್ತಾರೆ. ಆದರೆ ಇಲ್ಲಿ ಇವರು ಎಲ್ಲವೂ ಅಷ್ಟು ಯೋಚನೆ ಮಾಡಿದ್ದು ಅಗೇನ್ ಮತ್ತೆ ನೋಡಿ ಸರ್, ನೀವು ಆರಂಭದಲ್ಲಿ ಹೇಳಿದಾಗೆ ಆ ಗುರು ಪರಂಪರೆ, ಮನೆಯ ಹಿನ್ನೆಲೆ, ಅದ್ವೈತ ಸಿದ್ಧಾಂತಗಳಿರ್ಬೋದು ಅಥವಾ ಅವಧೂತರ ಸಿದ್ಧಾಂತಗಳಿರ್ಬೋದು, ಇದೆಲ್ಲನೂ ಅವ್ರ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅನ್ನೋದಕ್ಕೆ ಇಲ್ಲಿ ಯಾವುದೇ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಯೋಚನೆ ಮಾಡದೆ ಸಂತ ಶಿಶ್ನಾಳ್ ಶರೀಫ್ರ ವಿಚಾರಧಾರೆಗಳನ್ನು ಇರ್ಬೋದು, ಮತ್ತು ನಾಗಮಂಡಲ ಒಂದು ಜನಪದೀಯವಾದಂಥ ಕಥೆ ಇದ್ದದನ್ನು ತೊಗೊಂಡು ಬರ್ತಾರೆ. ಆ್ಯಂಡ್ ಇನ್ನೂ ಸೋಜಿಗ ಅಂತ ಹೇಳಿದ್ರೆ KS ನರಸಿಂಹಸ್ವಾಮಿಯವರು ಬರೆದಂಥ ಕವನಗಳನ್ನು ಇಟ್ಕೊಂಡು ಒಂದು ಕಥೆಯನ್ನು ಹೆಣೆದು ಸಿನಿಮಾ ಮಾಡಿ ಇಡೀ ವರ್ಲ್ಡ್ ಸಿನಿಮಾ ಹಿಸ್ಟ್ರಿಯಲ್ಲಿ ಒಂದು ಬಿಗ್ ರೆಕಾರ್ಡ್ ಅದು.
ಯಾರೂ ಅದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ. ಸೊ ಇಂಥ ಸಿನಿಮಾಗಳನ್ನ ಕೊಟ್ಟು ರಾಷ್ಟ್ರ ಮಟ್ಟದಲ್ಲಿ ಕನ್ನಡದ ಸಿನಿಮಾಗೆ ಆದ್ಯತೆಯನ್ನು ತಂದುಕೊಡೋ ವಿಚಾರದಲ್ಲಿ ಒಬ್ಬ ನಿರ್ಮಾಪಕನಾಗಿ ಅವರು ಕೊಟ್ಟಂಥ ಕೊಡುಗೆ ನಿಜವಾಗ್ಲೂ ನಾವು ಮೆಚ್ಚುವಂಥದ್ದು. ಮೈಸೂರು ಮಲ್ಲಿಗೆದು ಸರ್ ನಾನು ಎಲ್ಲೋ ಗಮನಿಸಿದಾಗ ಆ ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ KS ನವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವರಿಗೆ ಅದಕ್ಕೋಸ್ಕರ ನಾವು ನಿಮ್ಮ ಕವನಗಳನ್ನ ಬಳಸ್ತಾ ಇದ್ದೀವಿ ಅಂತ ಹೇಳಿ ಹಣ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಖುಷಿ ಪಟ್ಟಿದ್ದು, ಆ ಸಂದರ್ಭದಲ್ಲಿ ಇವ್ರು ಅವ್ರ ಖುಷಿಯನ್ನು ನೋಡ್ತಾ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅದು ಪರಂಪರೆ. ಅದು ಅವರು ಯಾರೇ ಒಬ್ಬರು ಹಿರಿಯರು ಬಂದರೆ ಅವರು ಅವರಾಗಲಿ ಕುಟುಂಬದಲ್ಲಿ ಯಾರೇ ಆಗಲಿ ಅದು ನಮಸ್ಕಾರ ಅಂತ ಹೇಳೋದು, ಅದು ದಟ್ ಈಸ್ ದಿ ಇನ್ಬಿಲ್ಡ್ ಕ್ವಾಲಿಟಿ. ಓಕೆ, ಅದನ್ನು ಯಾರು ಕ್ವಶನ್ ಮಾಡೋಕ್ಕಾಗೋದಿಲ್ಲ. ದಟ್ ಈಸ್ ದಿ ಥಿಂಗ್. ಬಿಕಾಸ್ ಫಸ್ಟ್ ಥಿಂಗ್ ಈಸ್ ರೆಸ್ಪೆಕ್ಟ್ ಫಾರ್ ಎವ್ರಿಬಡಿ. ಕರೆಕ್ಟ್. ಹೌದು ಸರ್, ಹೌದು ಸರ್. ಈ ವಿಚಾರಗಳನ್ನೆಲ್ಲ ಮಾತಾಡ್ತಾ ಕಲಾವಿದರಿಗೆ ಅವ್ರು ಎಷ್ಟು ಗೌರವ ಕೊಡ್ತಾ ಇದ್ರು ಅನ್ನೋದು, ಜೊತೆಗೆ ಕಲಾವಿದರು ಅವ್ರನ್ನ ಹಾಗೆ ಪ್ರೀತಿಯಿಂದ ಗೌರವಿಸ್ತಾ ಇದ್ದಿದ್ದು ಯಜಮಾನರು ಅಂತ ತುಂಬ ಜನ ಕಲಾವಿದರು ಹೇಳ್ತಾನೆ ಬಂದರು ಸರ್. ಈ ಕಲಾವಿದರು ವಿಚಾರ ಅಥವಾ ಸಂಗೀತ ಮನೋರಂಜನಾತ್ಮಕವಾದಂಥ ವಿಚಾರಗಳು ಅಂತ ಹೇಳಿದಾಗ ನಿಮ್ಮ ಗಮನಕ್ಕೆ ಬಂದಿರುವಂಥದ್ದು ಯಾವುದಾದ್ರೂ ಒಂದು ವೆರಿ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಇದೆಯಾ ಸರ್? ನೋಡಿ, ಕಲಾವಿದರು ಅಂತ ಹೇಳಿದ್ಮೇಲೆ ಅವರು ಒಂದು ಅವ್ರಿಗೆ ಯಾವಾಗ ಸಮಯ ಸಿಗ್ತಾ ಇತ್ತು ಅಲ್ಲ ಆಸಕ್ತಿ ಇರ್ತಾ ಇತ್ತು. ಎಸ್ಪೆಷಲಿ ಭಾನುವಾರದ ದಿವಸಗಳಲ್ಲಿ ಅವರು ಆಫೀಸ್ನಲ್ಲಿ ಬರೋರು, ಬಂದುಬಿಟ್ಟು ಈ ಕೆಲವರು ಕಲಾವಿದರು ಬರೋರು, ಸಂಗೀತಗಾರರು ಬರೋರು, ನುಡಿಸೋರು ಬರೋರು ಎಲ್ಲ ಇರೋರು. ಆವಾಗ ಅವರಿಂದ ನುಡಿಸೋದು, ಜಾನಪದ ಗೀತೆಗಳು ಹಾಡಿಸೋದು ಮತ್ತು ಅದನ್ನು ಆಲಿಸೋದು, ಇದು ಕ್ರಮೇಣವಾಗಿ ಒಂದು ರೂಟೀನ್ ಆಗಿತ್ತು ಅವ್ರಿಗೆ. ಓ ಹೌದಾ? ಅದು ಅದರೊಳಗೆ ಒಂದು ಇನ್ಸಿಡೆಂಟು, ಒಂದು ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ, ಒಂದು ಸತಿ ಅವರು JH ಪಟೇಲು ಅವರ ಜೊತೆಯಲ್ಲಿ ಇರುವಾಗ ರಾತ್ರಿ ಸಮಯ ಒಂದು 12 ಗಂಟೆ 1 ಗಂಟೆ ಆಗಿರುವಾಗ ಆವಾಗ JH ಪಟೇಲರು ಅವ್ರಿಗೆ ಯಜಮಾನ್ ನಾನು ಹಾಡು ಕೇಳೋಕ್ಕೆ ಬಯಸ್ತಾ ಇದ್ದೀನಿ, ಇವಾಗ ಅರೇಂಜ್ ಮಾಡೋಕ್ಕಾಗತ್ತಾ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ ಅವರು ಇಮಿಡಿಯೇಟಾಗಿ ಕಾರ್ ಕಳಿಸ್ಬಿಟ್ಟು ಸಂಗೀತಗಾರರು ಮತ್ತು ವಾದ್ಯ ವೃಂದದವರು ಕರೆಸ್ಬಿಟ್ಟು ಅಲ್ಲಿ ಇಡೀ ರಾತ್ರಿ ಎಲ್ಲ ಆ ಸಂಗೀತ ಅಲೆಯಲ್ಲಿ ತೊಡಗಿರ್ತಕ್ಕಂಥ ಒಂದು ವಿಷಯ ಅದು. ಸೊ ಅವ್ರಿಗೆ ಆ ಸಂಗೀತದ ಬಗ್ಗೆ ಮತ್ತು ಆ ಸಂಗೀತ ಕೇಳೋ ಬಗ್ಗೆ ಮತ್ತು ಕೇಳಿಸುವ ವಿಚಾರದಲ್ಲೂ ಕೂಡ ಅಷ್ಟೇ ದೀರ್ಘವಾಗಿ ಆಲೋಚನೆ ಮಾಡಿಕೊಂಡು ನಡೆಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಹೇಳ್ಬೋದು. ವಾ, ಗ್ರೇಟ್ ಸರ್. ಅಂದರೆ ಎಲ್ಲ ವಿಚಾರನೂ ಅವ್ರು ಎಷ್ಟು ಅಥೆಂಟಿಸಿಟಿಯಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ನೀವು ಹೇಳೋ ಪ್ರತಿ ಇನ್ಸಿಡೆಂಟು ಇದಾಗುತ್ತೆ ಸರ್. ಹಾಗೆ ಪುಸ್ತಕ ಪ್ರಪಂಚಕ್ಕೆ ಅವರ ಬರವಣಿಗೆಗಳು ಸಾಕಷ್ಟು ಕೊಟ್ಟಿದ್ದಾರೆ. ಅದಲ್ಲದೆ ತುಂಬ ಜನ ಪುಸ್ತಕ ಪ್ರೇಮಿಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಒಂದು ಲೈಬ್ರರಿ ಇದ್ದರೆ ಚಂದ, ಒಂದು ನಮ್ಮ ಏರಿಯಾದಲ್ಲಿದ್ದರೆ ಅಂತ ನಾವು ಯೋಚನೆ ಮಾಡುವಂಥದ್ದು ಇಟ್ಸ್ ಎ ಕಾಮನ್ ಟೆಂಡೆನ್ಸಿ. ಬಟ್ ಯಾರೋ ನನ್ನ ಹತ್ರ ಒಂದಷ್ಟು ಪುಸ್ತಕ ಇದೆ, ನನಗದನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ನೀವು ತಗೊಳ್ಳಿ ಅಂದಾಗ ಅವ್ರು ತೊಗೊಂಡಂಥ ಹೆಜ್ಜೆಗಳಿದೆಯಲ್ಲ ಸರ್, ಆ ಇನ್ಸಿಡೆಂಟ್ ಹೇಳಿ ಸರ್. ಅದು ಇಲ್ಲಿ ಇದಕ್ಕೆ ಬುನಾದಿಯಾಗಿ ಏನಾಗತ್ತೆ ಅಂತ ಹೇಳಿದ್ರೆ, ಈ ಪಾಂಡವಪುರದಲ್ಲಿ ಒಬ್ಬರು ಅಂಕೇಗೌಡ ಅಂತ ಇದ್ದಾರೆ. ಅವ್ರಿಗೆ ಇತ್ತೀಚೆಗೆ ಅವ್ರಿಗೆ ಒಂದು ರಾಷ್ಟ್ರೀಯ ಪುರಸ್ಕಾರನೂ ಆಗಿರ್ತದೆ. ಓಕೆ. ಅವರು ಭಾಳ ಈ ಪುಸ್ತಕಗಳನ್ನು ಸಂಗ್ರಹ ಮಾಡಿರ್ತಾರೆ. ಅವ್ರಿಗೆ ಆ ಪುಸ್ತಕಗಳು ಇಡೋದಕ್ಕೆ ಅವರು ಚಿಕ್ಕ ಮನೆ ಇರ್ತದೆ, ಮನೆಯೂ ಸಾಲೋದಿಲ್ಲ. ಸೊ ಅವರು ಏನಾಗ್ತದೆ, ಈ ವೇಣುಗೋಪಾಲ ಸ್ವಾಮಿ ದೇವಾಲಯ ಕಟ್ಟುವಾಗ ಅವರು ಹರಿಕೋಡೆಯವ್ರಿಗೆ ಭೇಟಿ ಆಗಿಬಿಟ್ಟು ಅವರು ಪುಸ್ತಕಗಳು ಸಂಗ್ರಹ ಮಾಡಿರೋದನ್ನು ತೋರಿಸ್ತಾರೆ. ಅವ್ರಿಗೆ ಅದು ನೋಡಿಬಿಟ್ಟು ಅವ್ರಿಗೆ ಏನಪ್ಪ ಈ ರೀತಿ ಇದೆಯಲ್ಲ, ಇವರು ಇಷ್ಟು ಶ್ರಮಪಟ್ಟು ಮಾಡಿದ್ದಾರೆ, ಅದಕ್ಕೆ ಏನು ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಬಿಲ್ಡಿಂಗೇನೆ ಅವ್ರಿಗೆ ಒಂದು ನಿರ್ಮಾಣ ಮಾಡಿಕೊಡ್ತಾರೆ ಅವ್ರು ಇರ್ತಕ್ಕಂಥ ಜಾಗದಲ್ಲಿ. ಅದೇ ಇವತ್ತೂ ಅದು ಸಂಗ್ರಹಾಲಯ ಆಗಿದೆ. ಮತ್ತೆ ಅಷ್ಟು ಪುಸ್ತಕಗಳನ್ನು ಅವರು ಸಂಗ್ರಹ ಮಾಡ್ತಾನೆ ಇದ್ದಾರೆ. ಅದು ಇನ್ನು ಅದು ಅಷ್ಟು ದೊಡ್ಡದು ಕಟ್ಟಿಬಿಟ್ಟು ಅವ್ರ ಸಂಗ್ರಹ ಇನ್ನೂ ಜಾಸ್ತಿನೇ ಆಗ್ತಾ ಇದೆ, ಅಂತೂ ಕಡಿಮೆ ಆಗ್ತಾ ಇಲ್ಲ. ಸೊ ಇದು ಒಂದು ಅವರು ಮಾಡ್ತಾ ಇರೋದು ಒಂದು ಸಮಾಜಕ್ಕೆ ಒಳ್ಳೆ ಸೇವೆ. ಪುಸ್ತಕಗಳು ಅವರು ಸಂಗ್ರಹ ಮಾಡ್ತಾ ಇರೋದು ಒಂದು ಅದು ಕಾಳಜಿ ಇಟ್ಕೊಂಡು ಅವ್ರಿಗೆ ಸಹಾಯ ಮಾಡಿ ಈ ಥರ ಕೆಲಸಗಳು ಮುಂದುವರಿಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ಅವರು ಪ್ರೋತ್ಸಾಹ ಮಾಡಿ ಅವ್ರಿಗೇನು ಅನುಕೂಲತೆ ಬೇಕೋ ಅದು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಏನಾಗುತ್ತಂದರೆ, ನಮ್ಮ ಸಮಾಜದವರು ಒಬ್ಬರು ಅಮೆರಿಕಾದಲ್ಲಿದ್ದಾರೆ, ಬಾಲಚಂದ್ರ ಕಬಾಡಿ ಅಂತ ಹೇಳ್ಬಿಟ್ಟು. ಅವರು ಏನು ಮಾಡ್ತಾರೆ, ನಮ್ಮ ಮೂಲ ದೇವರಾದ ಸಹಸ್ರಾರ್ಜುನ್ ಮಹಾರಾಜರವರ ಜೀವನ ಚರಿತ್ರೆಯನ್ನು ಒಂದು ಕಾಮಿಕಲ್ ಬುಕ್ ಥರ
ಕಾಮಿಕ್ಸಿನ ಬುಕ್ ಥರ ಇಂಗ್ಲೀಷ್ನಲ್ಲಿ ಬರೆದಿರ್ತಾರೆ ಅವರು. ಓಕೆ. ಅವರೇ ಈ ಕಾರ್ಟೂನ್ ಡ್ರಾಯಿಂಗ್ ಕಲ್ತ್ಬಿಟ್ಟು ಅವ್ರು 85 ವಯಸ್ಸಿನಲ್ಲಿ ಅವರು ಕಲ್ತ್ಬಿಟ್ಟು ಇದು ಮಾಡಿಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದಿರ್ತಾರೆ. ಬಂದುಬಿಟ್ಟು ಅವರು ರಾಮಚಂದ್ರ ಸಾಕೋಡೆ ಅವ್ರಿಗೆ ಅದು ತೋರಿಸ್ತಾರೆ, ಈ ಥರ ನಾನು ಮಾಡಿದ್ದೀನಿ, ಇದು ಪುಸ್ತಕದ ರೂಪದಲ್ಲಿ ಬರಬೇಕು ಅಂತ ಹೇಳಿದ್ಮೇಲೆ ಆವಾಗ ಹರಿಕೋಡೆ ಅವ್ರ ಸಂಪರ್ಕ ಮಾಡಿಸಿ ಆ ಪುಸ್ತಕವನ್ನು ಪ್ರಿಂಟ್ ಮಾಡಿಸಿ ಅದು ಅಲ್ಲಿ ಅಮೇರಿಕಾದಲ್ಲಿ ವಿದೇಶಗಳಲ್ಲಿ ಇರತಕ್ಕಂಥ ನಮ್ಮ ಸಮಾಜದ ಜನತೆಗೆಲ್ಲ ಅದು ತಲುಪಿಸಿ ಆ ಪುಸ್ತಕಗಳನ್ನು ಬಿಡುಗಡೆ ಮಾಡಿರ್ತಾರೆ. ಓ ಎಷ್ಟು ಒಳ್ಳೆ ಮನಸ್ಥಿತಿ ಸರ್ ಅವ್ರದ್ದು. ಬಹುಶಃ ಈ ಎಲ್ಲ ಅವ್ರ ಅಚೀವ್ಮೆಂಟ್ಸ್ನ ನೋಡಿದಾಗ ಅಥವಾ ಕುಟುಂಬದ ವ್ಯವಸ್ಥೆಗಳನ್ನು ನೋಡಿದಾಗ ನನಗಂತೂ ಅನ್ಸುತ್ತೆ ನಿಜವಾಗ್ಲೂ ರಾಜರ ಆಳ್ವಿಕೆಯ ವೈಭೋಗ ಇದ್ದರೆ ಇವರು ಒಬ್ಬ ರಾಜ ಅಂತ ಹೇಳ್ಬೋದಿತ್ತಂತ. ಆದರೆ ತುಂಬ ಜನ ಅವ್ರಿಗೆ ಗೊತ್ತಿದ್ದವ್ರು ಹೇಳಿದ್ರು ನೋ 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 ಹಿ ಈಸ್ ನಾಟ್ ಎ ಕಿಂಗ್, ಹಿ ಈಸ್ ಎ ಕಿಂಗ್ ಮೇಕರ್ ಅಂತ ಹೇಳ್ತಾ ಇದ್ದಿದ್ದು. ಹೆಂಗೆ ನೀವು ಅದನ್ನು ಏನು ಹೇಳ್ತೀರಿ ಸರ್? ನೋಡಿ, ಇವಾಗ ಅವ್ರಿಗೆ ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಭಾಳ ಒಂದು ಪೊಲಿಟಿಕಲ್ ಪ್ರೆಷರ್ ಬರ್ತದೆ. ಪ್ರೆಷರ್ ಬಂದಾಗ ಅವ್ರಿಗೆ ನೀವು MP ಆಗಿ ಇಲ್ಲ ರಾಜ್ಯಸಭಾ ಮೆಂಬರ್ ಆಗಿ ಅಂತ ಹೇಳ್ಬಿಟ್ಟು ಭಾಳ ಒತ್ತಡ ಬರ್ತದೆ. ಆವಾಗ ನಾವು ಒಂದು ದೀರ್ಘ ಒಂದು ಆಲೋಚನೆ ಮಾಡಿದಾಗ ಆ ನಿರ್ಣಯ ಏನು ಬಂತು ಅಂತ ಹೇಳಿದ್ರೆ, ಇವಾಗ ನಾವು ಏನಿದ್ರೂ ನಾವು ಆ ಮಟ್ಟದಲ್ಲಿ ನಾವು ಇರೋರಲ್ಲ. ನಾವೇನಿದ್ರು ನಮ್ಮ ವೃದ್ಧಿ ಏನಿದೆ ಅದರೊಳಗೆ ನಾವು ತೋರಿಸ್ಕೊಂಡು ಹೋಗಬೇಕು. ಆದವ್ರ ಜನಕ್ಕೆ ನಾವು ಸಹಾಯ ಮಾಡಬೇಕು ಅದು. ಬಟ್ ಅದರೊಳಗೆ ಹೋದರೆ ಏನಾಗತ್ತೆ ಅಂತ ಹೇಳಿದ್ರೆ ಅದು ಇಟ್ ಗಿವ್ಸ್ ಅ ಫುಲ್ ಸ್ಟಾಪ್ ಸಮ್ವೇರ್. ಆ ಫುಲ್ ಸ್ಟಾಪ್ ಸಮ್ವೇರ್ ಬಂತು ಅಂತ ಹೇಳಿದ್ರೆ ಅಲ್ಲಿ ಎಲ್ಲೋ ಒಂದು ಅಡಚಣೆಗಳು ಶುರು ಆಗ್ತಾ ಹೋಗುತ್ತೆ. ಇದು ಮಾಡದೇ ಬೇಕಾಗಿಲ್ಲ. ಲೆಟ್ ಅಸ್ ಡೂ ಹೆಲ್ಪ್ ಟು ನಮಗೆ ನಮ್ಮ ಕೈನಲ್ಲಿ ಆದಷ್ಟು ಯಾರಿಗೆ ನಾವು ಸಹಾಯ ಮಾಡ್ಬೋದು ಅವ್ರಿಗೆ ಮಾಡೋಣ. ಬಾಕಿದು ಗುರುಗಳು ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ. ಆ ಭಾವನೆಯಿಂದ ನಾವು ಮುಂದೆ ನಡ್ಕೊಂಡು ಬಂದಿದ್ದು. ವೆರಿ ಗ್ರೇಟ್ ಸರ್. ನನಗಂತೂ ಭಾಳ ಖುಷಿ ಆಯಿತು ಸರ್. ಯಾಕೆಂತಂದರೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಶ್ರೀ ಹರಿಕೋಡೆ ಅವ್ರನ್ನ ಯಾವುದೋ ಒಂದೇ ಒಂದು ಸಂದರ್ಭದಲ್ಲಿ ಜಸ್ಟ್ ಅವ್ರನ್ನ ಮೀಟ್ ಮಾಡುವಂಥ ಅವಕಾಶ ಸಿಕ್ಕಿದ್ದು ಬಿಟ್ಟರೆ, ನಾವು ಕೆಲವು ಪತ್ರಿಕೆಯಲ್ಲಿ ಓದಿದ್ದು ಅವ್ರು ಹೇಳಿದ್ರು ಇವ್ರು ಹೇಳಿದರು ಅಂತ ಕೇಳಿದ್ದು ಬಿಟ್ಟರೆ, ಇವತ್ತು ಒಂದು ಅಥೆಂಟಿಕ್ ಇನ್ಫಾರ್ಮೇಷನ್ನು ಅವ್ರ ಬಗ್ಗೆ, ಕಬಡ್ಡಿ ಕುಟುಂಬದ ಬಗ್ಗೆ, ಅಂದರೆ ಎರಡೂ ಕುಟುಂಬಗಳ ಘನತೆ ಏನಿದೆ, ಅದರ ಒಂದು ಬ್ಯೂಟಿಫುಲ್ ಜರ್ನಿ ಏನಿದೆ ಆ್ಯಂಡ್ ಲೆಗೆಸಿ, ಇದು ಎಲ್ಲನೂ ಕೂಡ ತುಂಬ ಅಂದರೆ ತುಂಬ ಪ್ರೀತಿಯಿಂದ ನಮಗೆ ಸಮಯ ಕೊಟ್ಟು ನೀವು ಮಾತಾಡ್ತಾ ಹೇಳಿದ್ರಲ್ಲ ಸರ್. ನನಗೆ ವೈಯಕ್ತಿಕವಾಗಿ ನನಗೆ ಪರ್ಸ್ನಲಿ ಭಾಳ ಖುಷಿ ಇದೆ. ಐ ಥಿಂಕ್ ಪ್ರಾಬಲಿ ಎಪಿಸೋಡ್ ನೋಡ್ತಾ ಇರುವಂಥ ಎಲ್ರಿಗೂ ಕೂಡ ಅಷ್ಟೇ, ಅಂದರೆ ಖೋಡೆ ಫ್ಯಾಮಿಲಿ ಅಥವಾ ಕಬಡ್ಡಿ ಫ್ಯಾಮಿಲಿಯ ಈ ಎರಡು ಒಡನಾಟ ಒಡಂಬಡಿಕೆಯ ಜೊತೆಗಿನ ಒಂದು ದೊಡ್ಡ ಜರ್ನಿ ಏನಿದೆ ಅದು ನಿಜವಾಗ್ಲೂ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿಯಾಗಿದೆ. ಆ್ಯಂಡ್ ಸಮಾಜಕ್ಕೆ ನೀವು ಕೊಡ್ತಾ ಇರುವಂಥ ಕೊಡುಗೆಗಳು, ಕೆಲಸಗಳು ಮತ್ತು ಸಾಮಾಜಿಕ ಕಳಕಳಿಯಲ್ಲಿ ನೀವು ಮಾಡ್ತಾ ಇರೋಂಥ ತುಂಬ ಒಳ್ಳೆಯ ಕೆಲಸಗಳು ಅದೆಲ್ಲನೂ ಕೂಡ ಭಾಳ ಪ್ರೀತಿ ಅನಿಸುತ್ತೆ. ಹಾಗಾಗಿ ಸೀನು ಜೊತೆ ಸಂಮಾತು ಎಪಿಸೋಡ್ನಲ್ಲಿ ಸರ್ ಇಷ್ಟು ಹೊತ್ತು ಕೂತ್ಕೊಂಡು ಮಾತಾಡಿದ್ರಿ ಸರ್. ನೀವು ಯಾವತ್ತು ಅಂದರೆ ನಿಮ್ಮ ಕಾರ್ಯಕ್ರಮಗಳಲ್ಲಿ ಅಥವಾ ನಿಮ್ಮ ಮೀಟಿಂಗ್ಸ್ಗಳಲ್ಲಿ ಇನ್ನೆಲ್ಲೋ ಕೂತು ಅಥವಾ ಇನ್ನೆಲ್ಲೋ ಮೈಕ್ ಮುಂದೆ ಮಾತಾಡ್ತಾ ಇದ್ರಿ. ಅದು ಕ್ಯಾಮ್ರಾ ಎಷ್ಟೋ ದೂರದಲ್ಲಿ ಎಲ್ಲೋ ಇದ್ದು ನಿಮ್ಮನ್ನು ಕ್ಯಾಪ್ಚರ್ ಮಾಡ್ತಾ ಇತ್ತು. ಇವತ್ತು ನಿಮ್ಮನ್ನು ಕ್ಯಾಪ್ಚರ್ ಮಾಡ್ತಾನೇ ಇದ್ದೀವಿ ಸರ್ ಅಂತ ಹೇಳಿ ಕೂರಿಸ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ನಲ್ಲ ಸರ್, ಎಪಿಸೋಡಲ್ಲಿ ಮಾತಾಡಿದ್ರಿ, ಹೆಂಗೆ ಅನ್ನಿಸ್ತು ಸರ್? ಇಲ್ಲ, ನನಗೆ ಇದು ನೋಡಿ, ಇದು ಯಾವತ್ತೋ ಒಂದು ದಿವಸ ಬರಲೇಬೇಕಾಗಿತ್ತು. ಇವತ್ತು ಈ ಕಾರ್ಯಕ್ರಮ ನಡಿಬೇಕಾಗಿತ್ತು. ನಿಮ್ಮ ಮುಂದೆ ಕೂತ್ಕೊಂಡು ನಾನು ಮಾತಾಡಬೇಕಾಗಿತ್ತು. ನಾನು ಮಾತಾಡಿದೆ. ಆದರೆ ನಾನು ಒಂದು ಮಾತಂತೂ ನಿಜ, ಹರಿಕೋಡೆ ಅವ್ರ ಬಗ್ಗೆ ಅವರು ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ, ನನಗೆಲ್ಲ ಗೊತ್ತಿದೆ ಅಂತ ಹೇಳೋದು ಸುಳ್ಳು. ಬಹುಶಃ ಈ ವಿಷಯದಲ್ಲಿ ಇವನು ಅವರು ಸ್ವಂತ ಮಕ್ಕಳಾದ್ರೂ ಅವ್ರ ಬಗ್ಗೆ ಎಷ್ಟೋ ವಿಚಾರಗಳು ಅವ್ರು ತಿಳಿದಿರೋದು ಇರ್ತದೆ, ತಿಳಿದೇ ಇರೋದು ಇರ್ತದೆ. ಹೌದು ಸರ್. ಅವರು ಒಬ್ಬರು ಮಹಾನ್ ವ್ಯಕ್ತಿಗಳು. ನಮಗೆ ನಮ್ಮ ಸಮಾಜಕ್ಕೆ ಒಂದು ಆದರ್ಶ ಪುರುಷರು. ಹೌದು ಸರ್. ಆಮೇಲೆ ಭಾಳಷ್ಟು ಜನ ಏನಂತ ಹೇಳಿದ್ರೆ ನಮ್ಮ ಕಮ್ಯುನಿಟಿನಲ್ಲೇ ಅದು ಒಬ್ಬರು ದೈವ ಪುರುಷರು ಅಂತಾನೆ ಅವ್ರಿಗೆ ನಂಬಿಕೆ ಇರೋರು ಭಾಳ ಜನ ಇದ್ದಾರೆ. ಇವತ್ತೂ ಅವ್ರ ಹೆಸರಲ್ಲಿ ಭಾಳ ಜನ ನೆನಪು ಮಾಡ್ತಾರೆ. ನೆನಪು ಮಾಡಿಬಿಟ್ಟು ಅವ್ರು ಮಾಡಿರ್ತಕ್ಕಂಥ ಸೇವೆಗಳು, ಅವ್ರಿಗೆ ಪಡ್ಕೊಂಡಿರ್ತಕ್ಕಂಥ ಸೇವೆ ಎಲ್ಲ ಇದು ನೋಡಿದ್ರೆ ಅವರು ಒಬ್ಬರು ಡೆಫಿನೆಟ್ಲಿ ಆಗಿ ನಾವು ಹೇಳ್ಬೋದು ಅವರಲ್ಲಿ ಒಂದು ದೈವತ್ವ ಇತ್ತು, ಒಂದು ಮುಂದಾಲೋಚನೆ ಅಂತ, ಒಂದು ಬೆಳವಣಿಗೆ ಮಾಡೋದಕ್ಕೆ, ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೆ, ಮುಂದೆ ಸಾಗಿಸೋದಕ್ಕೆ ಒಂದು ಆಲೋಚನೆ ಇತ್ತು. ಆ ಆಲೋಚನೆ ಹೀಗೆ ಅವ್ರ ಕುಟುಂಬದಲ್ಲಿ ಬೆಳೀತಾ ಇರಲಿ, ಮುಂದೆ ಸಾಗ್ತಾ ಇರಲಿ, ಅವ್ರು ಹೀಗೆ ಮಾಡ್ತಾ ಇರಲಿ, ಒಳ್ಳೆ ಕೆಲಸಗಳು ಮಾಡ್ತಾ ಇರಲಿ.
ಆಮೇಲೆ ಸಮಾಜಕ್ಕೆ ಒಳ್ಳೆಯದಾಗಲಿ, ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ಬಿಟ್ಟು ನಾವು ಆಶಿಸೋಣ. ಎಸ್ ಸರ್, ಖಂಡಿತ ಹೌದು. ಅಲ್ಲ, ಯಾಕೆಂದರೆ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡುವಂಥ ಮನಸ್ಸೇ ಇವತ್ತಿಲ್ಲ, ಕಡಿಮೆ ಆಗೋಗ್ತಾ ಇದೆ. ಅಂಥದ್ರಲ್ಲಿ ನೀವು ಮನೆತನದಿಂದ ನೀವು ಎಲ್ಲರೂ ಕುಟುಂಬ ಜೊತೆಯಾಗಿ ಅಂತ ಕೆಲಸ ಮಾಡುವಂಥ ಆಲೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನನಗೆ ವೈಯಕ್ತಿಕವಾಗಿ ಭಾಳ ಖುಷಿ ಇರೋದ್ರ ಜೊತೆಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸು, ಅಭಿನಂದನೆ ಎಲ್ಲ ಒಟ್ಟೊಟ್ಟಿಗೆ ಹೇಳಿದ್ದು. ಬಟ್ ಈ ಎಪಿಸೋಡಲ್ಲಿ ಕೂತ್ಕೊಂಡು ಮಾತಾಡಿದ್ದು ಹೆಂಗೆ ಅನ್ನಿಸ್ತು ಸರ್? ಇದು ಭಾಳ ಚೆನ್ನಾಗಿ ನಮಗೆ ನೋಡಿ, ಇದೊಂದು ಹೊಸ ಅನುಭವ. ಇಟ್ಸ್ ಎ ಯುನೀಕ್ ಎಕ್ಸ್ಪೀರಿಯೆನ್ಸು. ಓಕೆ, ಇದು ಡೆಫಿನೆಟ್ಲಾಗಿ ಯುನೀಕ್ ಎಕ್ಸ್ಪೀರಿಯೆನ್ಸ್ ಇದು. ಆದರೆ ನಾವು ಇಲ್ಲಿ ಏನು ಮಾತಾಡಿದ್ದಕ್ಕಿಂತನೂ ಇದರೊಳಗೆ ಏನೊಂದು ಸಾರ ಇದೆ, ಆ ಸಾರ ಅಟ್ಲೀಸ್ಟ್ ಒಂದು ಕೆಲವು ಜನಕ್ಕಾದರೂ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದರೆ ಅವ್ರ ಜೀವನ ಕೂಡ ಭಾಳ ಸುಖಮಯವಾಗತ್ತೆ. ಖಂಡಿತ ಹೌದು ಸರ್. ಆಮೇಲೆ ಅವ್ರಿಗೆ ಒಂದು 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 ಮೋಟಿವೇಶನ್ ಸಿಗತ್ತೆ ಹೇಗಿರಬೇಕು ಅಂತ ಹೇಳ್ಬಿಟ್ಟು. ಅವರು ಯಾಕಂದರೆ ಅವರು ಯಾರಿಗೂ ನೋಡಿದ್ರು ಒಂದು ಮೋಟಿವೇಶನ್ ಮಾಡಬೇಕು ಅಂತ ಇರೋದು. ಇವಾಗ ಮತ್ತೊಂದು ವಿಚಾರ ನಾನು ಕೊನೆಯದಾಗಿ ಹೇಳಬೇಕಾದ್ರೂ, ಇವತ್ತಿನ ದಿವಸದಲ್ಲಿ ಅವರು ತಮ್ಮವರಾದರವರು ಶ್ರೀ ಸ್ವಾಮಿ ಖೋಡೆ ಅವರು ABSSK ಸಮಾಜ ಅವರು ಚೇರ್ಮನ್ ಆಗಿದ್ದಾರೆ. ಅವರು ಶ್ರೀಹರಿ ಖೋಡೆ ಅವರ ಸುಪುತ್ರ ಶ್ರೀನಿವಾಸ್ ಖೋಡೆ ಅವರು ನಮ್ಮ ABSSK ಸಮಾಜದ ಪ್ರೆಸಿಡೆಂಟ್ ಆಗಿದ್ದಾರೆ. ಓಕೆ. ಸೊ ಅದು ಅದೇ ಕೆಲಸ ಅವ್ರ ತಂದೆ, ಅವ್ರ ತಾತ ಅವರು ಮತ್ತು ಅವ್ರ ದೊಡ್ಡಪ್ಪ ಅವರು ಎಲ್ಲ ಏನು ಹಾಕ್ಕೊಂಡು ಹೋಗಿದ್ರು, ಅದೇ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ ಓಕೆ. ಅದು ಓಕೆ. ಇನ್ನು ಬರುವ ದಿವಸಗಳಲ್ಲಿ ಇನ್ನೂ ಸಾಕಷ್ಟು ಬೆಳವಣಿಗೆ ಆಗಿಬಿಟ್ಟು ಮತ್ತಷ್ಟು ಎಪಿಸೋಡ್ ಆಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥಿಸೋಣ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಎಪಿಸೋಡಲ್ಲಿ ಇಷ್ಟು ಹೊತ್ತು ಮಾತನಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಭಾಳ ಥ್ಯಾಂಕ್ಸು. ನೀವು ಬಂದುಬಿಟ್ಟು ಇಷ್ಟು ಕಾಲ ಕೊಟ್ಟಿದ್ದೀರಾ ನಮ್ಮ ಜೊತೆ, ಈ ಕಾಲ ಕಳೆದಿರೋದಕ್ಕೂ ನಿಮಗೆ ಧನ್ಯವಾದಗಳು. ಇಟ್ ಇಸ್ ಮೈ ಪ್ಲೆಷರ್ ಆ್ಯಂಡ್ ಆನರ್ ಸರ್. ನೀವು ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರಿ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಟೀಮ್ ಪರವಾಗಿ. ಸ್ನೇಹಿತರೆ, ನೋಡಿ, ಖೋಡೆ ಅನ್ನುವಂಥ ಒಂದು ಮನೆತನದ ಹೆಸರಿಟ್ಕೊಂಡು ನಾನು ಒಂದಷ್ಟು ವಿಚಾರಗಳನ್ನು ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನದಲ್ಲಿ ಇಲ್ಲಿ ಬಂದಿದ್ದು. ಆದರೆ ಪಾಪ ರಾಮಚಂದ್ರ ಕಬಾಡಿ ಸರ್ ತುಂಬ ಅಂದರೆ ತುಂಬ ಪ್ರೀತಿಯಿಂದ ಅವರು ಹೇಳ್ತಾರೆ, ನಾನು ಹೇಳಿದ್ದು ಏನೇನೂ ಅಲ್ಲ, ಇನ್ನೂ ತುಂಬ ಇದೆ. ಅಂದರೆ ಅದು ಎಲ್ಲಿಂದ ಎಲ್ಲೆಲ್ಲಿಗೆ ಹೋದರೆ ಒಬ್ಬೊಬ್ಬರ ಹತ್ರ ಒಂದೊಂದು ವಿಚಾರಗಳಿರುತ್ತೆ. ಹಾಗಾಗಿ ಮರಕ್ಕಿಂತ ಮರ ದೊಡ್ಡದು ಅಥವಾ ವಿಚಾರಕ್ಕಿಂತ ವಿಚಾರ ದೊಡ್ಡದು. ಆದರೆ ಖೋಡೆ ಅನ್ನುವಂಥ ಘನತೆ, ಆ ಮನೆತನ ಏನಿದೆಯಲ್ಲ, ಸೊ ಅದರ ವಿಚಾರಗಳ ಒಂದಷ್ಟು ವಿಷಯನ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಈ ಸಂಚಿಕೆಯಾಗಿತ್ತು. ಸೀನು ಜೊತೆ ಸಂಮಾತಲ್ಲಿ ಈ ರೀತಿಯ ವಿಶೇಷತೆಯ ಜೊತೆಗೆ ನಾನು ಮತ್ತೆ ನಿಮ್ಮ ಜೊತೆ ಬರ್ತಾನೆ ಇರ್ತೀನಿ. ನೀವು ಎಪಿಸೋಡ್ಸ್ನ ನೋಡ್ತಾ ನಮ್ಮನ್ನು ಹರಿಸಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.